ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ವಿಜ್ಞಾನ ವಿಷಯದ ಜೀವ ವಿಜ್ಞಾನ ವಿಭಾಗದ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ. ಸೊ ಈ ಒಂದು ವಿಡಿಯೋದಿಂದ ನಿಮಗೆ ನಾಳೆ 13/9/2025 ನಡೀತಕ್ಕಂಥ ವಿಜ್ಞಾನ ಪರೀಕ್ಷೆಯಲ್ಲಿ ಹೆಚ್ಚಿನ ಪ್ರಶ್ನೆಗಳು ಬರ್ತಕ್ಕಂಥ ಸಂಭವನೀಯತೆ ಹೆಚ್ಚಿದೆ ಅಂತ ಹೇಳ್ತಾ, ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂದರೆ ಹೆಚ್ಚು ಜನ ವೀಡಿಯೋಗಳನ್ನು ನೋಡ್ತಾ ಇದ್ದಾರೆ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದರಿಂದ ನಮಗೂ ಕೂಡ ಹೆಚ್ಚು ವೀಡಿಯೋಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ, ಸೊ ಬನ್ನಿ ಮೊದಲಿಗೆ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳಿದ್ದಾವೆ, ಅವುಗಳನ್ನು ನೋಡ್ತಾ ಹೋಗೋಣ. ಸೊ 26ನೇ ಪ್ರಶ್ನೆ ಈ ರೀತಿಯಾಗಿರ್ತದೆ. ಸಸ್ಯಗಳಲ್ಲಿ ಶೋಷಣ ಒತ್ತಡದ ಅಗತ್ಯವೆಂದರೆ ಅಂತ ಕೇಳಿದಾನೆ. ಆಪ್ಷನ್ ಎ, ಬೇರು ಮತ್ತು ಮಣ್ಣಿನ ನಡುವಣ ಅಯಾನುಗಳ ಸಾರಥಿಯಲ್ಲಿನ ವ್ಯತ್ಯಾಸವನ್ನು ನಿವಾರಿಸಲು. ಆಪ್ಷನ್ ಬಿ, ಎರಡೂ ದಿಕ್ಕುಗಳಲ್ಲಿ ಆಹಾರವನ್ನು ಸಾಗಿಸಲು. ಆಪ್ಷನ್ ಸಿ, ನೀರನ್ನು ಎತ್ತರದ ಭಾಗಗಳಿಗೆ ತೆಗೆದುಕೊಂಡು ಹೋಗಲು. ಆಪ್ಷನ್ ಡಿ, ಎಲೆಗಳಿಂದ ಅಧಿಕವಾದ ನೀರನ್ನು ಹೊರಹಾಕಲು ಅಂತ ಇದೆ. ಸೊ ಆಪ್ಷನ್ ಸಿ ಸರಿಯಾದ ಉತ್ತರ ಆಗ್ತದೆ. ನೀರನ್ನು ಎತ್ತರದ ಭಾಗಗಳಿಗೆ ತೆಗೆದುಕೊಂಡು ಹೋಗಲು ಶೋಷಣ ಒತ್ತಡ ಅಗತ್ಯವಾಗಿದೆ. ಓಕೆನಾ. ಇನ್ನು 27ನೇ ಪ್ರಶ್ನೆ ನೋಡಿ. ಸಾಗಾಣಿಕೆಯಲ್ಲಿ ಪತ್ರರಂಧ್ರಗಳ ಮಹತ್ವದ ಪಾತ್ರವೆಂದರೆ ಅಂತ ಕೇಳಿದಾನೆ. ಆಪ್ಷನ್ ಎ, ಮೇಲ್ಮುಖ ಸೆಳೆತ ಸೃಷ್ಟಿಸುವುದು. ಆಪ್ಷನ್ ಬಿ, CO2 ಹೀರುವುದು. ಆಪ್ಷನ್ ಸಿ, ಆಕ್ಸಿಜನ್ ಬಿಡುಗಡೆ. ಆಪ್ಷನ್ ಡಿ, ನಿರಂತರ ಬಾಷ್ಪ ವಿಸರ್ಜನೆ ಮಾಡುವುದು ಅಂತ ಇದೆ. ಆಪ್ಷನ್ ಎ, ಮೇಲ್ಮುಖ ಸೆಳೆತವನ್ನು ಸೃಷ್ಟಿಸುವುದು ಅನ್ನೋದು ಸರಿಯಾದ ಉತ್ತರ ಆಗ್ತದೆ. 28ನೇ ಪ್ರಶ್ನೆ. ಕೆಳಗೆ ಕೊಟ್ಟಿರುವ ಚಿತ್ರದಲ್ಲಿ ಪರಾವರ್ತಿತ ಚಾಪದ ಸರಿಯಾದ ಮಾರ್ಗ ಯಾವುದು ಅಂತ ಕೇಳಿದಾನೆ. ನೋಡ್ರಿ, ಪರಾವರ್ತಿತ ಚಾಪದ ಸರಿಯಾದ ಮಾರ್ಗ ಚಿತ್ರ ಈ ರೀತಿಯಾಗಿರ್ತದೆ. ಏನಪ್ಪ ಅಂದ್ರೆ ಮೊದಲಿಗೆ ಗ್ರಾಹಕ ಕೋಶ, ನಂತರ ಜ್ಞಾನವಾಹಿ ನರಕೋಶ, ತದನಂತರ ಸಂಬಂಧ ಕಲ್ಪಿಸುವ ನರಕೋಶ, ಆಮೇಲೆ ಕ್ರಿಯಾವಾಹಿ ನರಕೋಶ, ತದನಂತರ ಕಾರ್ಯನಿರ್ವಾಹಕ. ಸಿ ಅಂದರೆ ಗ್ರಾಹಕ, ಎ ಅಂದರೆ ಜ್ಞಾನವಾಹಿ ನರಕೋಶ, ಬಿ ಅಂದರೆ ಸಂಬಂಧ ಕಲ್ಪಿಸುವ ನರಕೋಶ, ಇ ಅಂದರೆ ಕ್ರಿಯಾವಾಹಿ ನರಕೋಶ, ಡಿ ಅಂದರೆ ಕಾರ್ಯನಿರ್ವಾಹಕ. ಓಕೆನಾ. ಸೊ ಈ ರೀತಿಯಾಗಿ ಪರಾವರ್ತಿತ ಚಾಪ ಏನಾಗ್ತದಪ್ಪ ಅಂದ್ರೆ ನಡೀತದ ಅಂತ ನಾವು ಹೇಳ್ಬೋದು. ಇನ್ನು 1 ಅಂಕದ 2 ಪ್ರಶ್ನೆಗಳು ಕಂಡು ಬರ್ತವೆ. ಸೊ 2 ಅಂಕಗಳು. 29ನೇ ಪ್ರಶ್ನೆ ಈ ರೀತಿಯಾಗಿರ್ತದೆ. ತೆರೆದ ಪತ್ರರಂಧ್ರದ ಚಿತ್ರವನ್ನು ಬರೆಯಿರಿ ಅಂತ ಕೇಳಿರ್ತಾನೆ. ತೆರೆದ ಪತ್ರರಂಧ್ರ ಚಿತ್ರ 1 ಅಂಕ ಕೇಳಿದಾನೆ. ಸೊ ಸುಲಭವಾಗಿ 1 ಅಂಕಗಳನ್ನ ಗಳಿಸ್ಬೋದು ನಾವು. ತೆರೆದ ಪತ್ರರಂಧ್ರ. ಓಕೆನಾ, ಈ ರೀತಿಯಾಗಿರ್ತದೆ. ಸೊ ಪ್ರಾಕ್ಟೀಸ್ ಮಾಡಿ, 1 ಮಾರ್ಕಿಗೆ ಸಿಗ್ತದೆ. ಇನ್ನು 30ನೇ ಪ್ರಶ್ನೆ. ಅವಾಯುಕ ಉಸಿರಾಟದ ಉತ್ಪನ್ನಗಳನ್ನು ಹೆಸರಿಸಿ ಅಂತ ಕೇಳಿದಾನೆ. ಸೊ ಅವಾಯುಕ ಉಸಿರಾಟದಲ್ಲಿ ಉತ್ಪನ್ನಗಳು ಯಾವಪ್ಪ ಅಂದರೆ ಎಥನಾಲ್, ಕಾರ್ಬನ್ ಡೈಆಕ್ಸೈಡ್ ಆಗ್ತದೆ. ಸೊ ಇದು ಎಲ್ಲಿ ನಡೀತದಪ್ಪ ಅಂದ್ರೆ ಈಸ್ಟ್ ಜೀವಕೋಶಗಳಲ್ಲಿ ನಡೀತದ ಅಂತ ಬರೆದ್ರೆ ನಿಮಗೆ 1 ಅಂಕಗಳು ಸಂಪೂರ್ಣವಾಗಿ ದೊರೀತದೆ. ಇನ್ನು 2 ಅಂಕದ 3 ಪ್ರಶ್ನೆಗಳು ಕಂಡು ಬರ್ತವೆ. 31ನೇ ಪ್ರಶ್ನೆ ಈ ರೀತಿಯಾಗಿದೆ. ಮುಟ್ಟಿದರೆ ಮುನಿ ಸಸ್ಯವು ಸ್ಪರ್ಶಕ್ಕೆ ಹೇಗೆ ಪ್ರತಿಕ್ರಿಯಿಸುತ್ತದೆ ವಿವರಿಸಿ ಅಂತ ಕೇಳಿದಾನೆ. ಸ್ಪರ್ಶಕ್ಕೆ ಒಳಗಾದ ಎಲೆಗಳು ಚಲನೆಗೆ ವಿದ್ಯುತ್ ರಾಸಾಯನಿಕ ಅವಯವಗಳನ್ನು ಬಳಸುತ್ತವೆ. ಈ ಚಲನೆಗೆ ಸಸ್ಯದ ಜೀವಕೋಶಗಳು ತಮ್ಮೊಳಗಿನ ನೀರಿನ ಪ್ರಮಾಣವನ್ನು ಬದಲಾಯಿಸಿ ತಮ್ಮ ಆಕಾರವನ್ನು ಬದಲಾಯಿಸುತ್ತವೆ. ಇದರಿಂದ ಜೀವಕೋಶಗಳು ಉಬ್ಬುವ ಅಥವಾ ಮುದುಡುವ ಮೂಲಕ ಎಲೆಯ ಆಕಾರವನ್ನು ಬದಲಾಯಿಸುತ್ತವೆ ಅಂತ ಬರೆದ್ರೆ ನಿಮಗೆ ಸಂಪೂರ್ಣವಾಗಿ 2 ಅಂಕಗಳು ದೊರೀತದೆ. 32ನೇ ಪ್ರಶ್ನೆ. ಸ್ತನಿಗಳಲ್ಲಿ ರಕ್ತ ಪರಿಚಲನೆ ರೇಖಾತ್ಮಕ ನಿರೂಪಣೆಯನ್ನು ಕೆಳಗೆ ನೀಡಿದೆ. ಇಲ್ಲಿದೆ ನೋಡಿ, ಹೌದಾ. ರಕ್ತ ಪರಿಚಲನೆ ಈ ರೀತಿಯಾಗಿ ಆಗ್ತದೆ. ಸೊ ರಕ್ತನಾಳ ಎಕ್ಸ್ ಮತ್ತು ವೈಗಳನ್ನು ಹೆಸರಿಸಿ ಅಂತ ಕೇಳಿದಾನೆ. ಸೊ ಎಕ್ಸ್ ಯಾವುದಪ್ಪ ಅಂದರೆ ಅಪಧಮನಿ ಆಗ್ತದೆ, ವೈ ಯಾವುದಪ್ಪ ಅಂದರೆ ಅಭಿಧಮನಿ ಆಗ್ತದೆ. ಇನ್ನು ಬಿ ಪ್ರಶ್ನೆ. ಯಾವ ರಕ್ತನಾಳ ಕವಾಟವನ್ನು ಹೊಂದಿದೆ ಮತ್ತು ಏಕೆ ಅಂತ ಇದೆ. ಸೊ ಅಭಿಧಮನಿಗಳು ಕವಾಟಗಳನ್ನು ಹೊಂದಿರ್ತವೆ. ಯಾಕಂದರೆ ಅಭಿಧಮನಿಗಳಲ್ಲಿ ರಕ್ತವು ಒತ್ತಡ ಇರುವುದಿಲ್ಲ, ಆದ್ದರಿಂದ ದಪ್ಪವಾದ ಭಿತ್ತಿ ಅಗತ್ಯವಿಲ್ಲ. ಆದರೆ ಇಲ್ಲಿ ರಕ್ತವು ಒಂದೇ ದಿಕ್ಕಿನಲ್ಲಿ ಹರಿಯಬೇಕಾಗಿರುವುದರಿಂದ ಕವಾಟಗಳು ಕಂಡುಬರುತ್ತವೆ ಅಂತ ನೀವು ಬರೆದರೆ ನಿಮಗೆ ಸಂಪೂರ್ಣವಾಗಿ 2 ಅಂಕಗಳು ದೊರೀತವೆ. ಇನ್ನು 33ನೇ ಪ್ರಶ್ನೆ. ನೆಫ್ರಾನ್ನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಮತ್ತು ಗ್ಲಾಮರುಲಸನ್ನು ಗುರುತಿಸಿ ಅಂತ ಹೇಳಿದ್ದಾನೆ. ನೆಫ್ರಾನ್ನ ಚಿತ್ರ ಈ ರೀತಿಯಾಗಿದೆ. ಅತ್ಯಂತ ಸುಲಭವಾಗಿ ಇಷ್ಟು ಬಿಡಿಸಿದರೆ ಸಾಕು ನಿಮಗೆ. ನೆಫ್ರಾನ್ನ ರಚನೆ ಈ ರೀತಿಯಾಗಿ ಬಿಡಿಸಿದರೆ ಸಾಕು, ಜಾಸ್ತಿ ಏನು ಬಿಡಿಸೋದು ಬೇಡ. ನೀವು ಪುಸ್ತಕದಲ್ಲಿ ತುಂಬ ಕ್ಲಿಷ್ಟಕರವಾದಂಥ ಚಿತ್ರ ಇದೆ. ಸೊ ಅದನ್ನು ಬಿಡಿಸೋಕ್ಕಂತ ಹೋದರೆ ನಿಮಗೆ ಇದ್ರ ಮ್ಯಾಗೆ ಚಿತ್ರ ಬಿಡಿಸ್ಲಿಕ್ಕೆ ಇಂಟ್ರೆಸ್ಟೇ ಬರೋದಿಲ್ಲ. ಸೊ ಇಷ್ಟನ್ನು ಸುಲಭವಾಗಿ ಬಿಡಿಸಿ ಗ್ಲಾಮರುಲಸ್ನ ಭಾಗವನ್ನು ಗುರುತಿಸಿದರೆ ಸಾಕಾಗ್ತದೆ. ನೆಕ್ಸ್ಟು 3 ಅಂಕದ 4 ಪ್ರಶ್ನೆಗಳು. 34ನೇ ಪ್ರಶ್ನೆ ಈ ರೀತಿಯಾಗಿರ್ತದೆ. ಬಳ್ಳಿ ಸಸ್ಯಗಳ ನಿರ್ದಿಷ್ಟ ದಿಕ್ಕಿನ ಕಡೆಗಿನ ತೋರಿಕೆಯ ಚಲನೆಯಲ್ಲಿ ದ್ವಿತೀಯ ಅನುವರ್ತನೆ, ಸ್ಪರ್ಶಾನುವರ್ತನೆ ಮತ್ತು ರಾಸಾಯನಿಕ ಅನುವರ್ತನೆಗಳು ಹೇಗೆ ಸಮನ್ವಯವಾಗಿವೆ ವಿವರಿಸಿ ಅಂತ ಕೇಳಿದಾನೆ. ಸೊ ಬಳ್ಳಿ ಸಸ್ಯಗಳು ಸೂರ್ಯನ ಬೆಳಕನ್ನು ಗ್ರಹಿಸಿದಾಗ ಸಸ್ಯದ ಮೊಗ್ಗಿನ ತುದಿಗಳಲ್ಲಿ ಆಕ್ಸಿನ್ ಹಾರ್ಮೋನು ಉತ್ಪತ್ತಿಯಾಗುತ್ತದೆ. ಬಳ್ಳಿಯ ಕುಡಿಗಳು ಸ್ಪರ್ಶ ಸೂಕ್ಷ್ಮವಾಗಿದ್ದು ಅವು ಯಾವುದೇ ಆಧಾರದ ಸಂಪರ್ಕಕ್ಕೆ ಬಂದಾಗ ಆಧಾರದೊಂದಿಗಿನ ಸಂಪರ್ಕದಲ್ಲಿರುವ ಕುಡಿಯು ಆಧಾರದಿಂದ ದೂರವಿರುವ ಕುಡಿಯ ಭಾಗದಷ್ಟು ವೇಗವಾಗಿ ಬೆಳೆಯುವುದಿಲ್ಲ. ಇನ್ನು
ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂದರೆ ಆಧಾರದೊಂದಿಗೆ ಸಂಪರ್ಕದಲ್ಲಿ ಇರುವ ಕುಡಿಯ ಭಾಗದಲ್ಲಿ ಆಕ್ಸಿಜನ್ ಪ್ರಮಾಣ ಕಡಿಮೆ ಉತ್ಪತ್ತಿಯಾಗುತ್ತದೆ ಮತ್ತು ಆಧಾರದಿಂದ ದೂರವಿರುವ ಕುಡಿಯ ಭಾಗದಲ್ಲಿ ಆಕ್ಸಿಜನ್ ಪ್ರಮಾಣ ಹೆಚ್ಚು ಉತ್ಪತ್ತಿಯಾಗ್ತದೆ. ನೆಕ್ಸ್ಟ್ ಪಾಯಿಂಟು, ಇದು ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಇದರಿಂದ ಬಳ್ಳಿ ಕುಡಿಯು ಆಧಾರದ ಸುತ್ತ ವೃತ್ತಾಕಾರದಲ್ಲಿ ಆವರಿಸಿ ಅದಕ್ಕೆ ಅಂಟಿಕೊಳ್ಳುತ್ತದೆ. ಹೀಗೆ ಬಳ್ಳಿ ಸಸ್ಯಗಳ ನಿರ್ದಿಷ್ಟ ದಿಕ್ಕಿನ ಕಡೆಗಿನ ತೋರಿಕೆ ಚಲನೆಯಲ್ಲಿ ದ್ವಿತೀಯ ಅನುವರ್ತನೆ, ಸ್ಪರ್ಶಾನುವರ್ತನೆ ಮತ್ತು ರಾಸಾಯನಿಕ ಅನುವರ್ತನೆಗಳು ಸಮನ್ವಯವಾಗಿವೆ ಅಂತ ಬರಿಬೇಕಾಗ್ತದೆ. ಇನ್ನು 35ನೇ ಪ್ರಶ್ನೆ, 35ರಲ್ಲಿ ಎ ಪ್ರಶ್ನೆ ನೋಡಿ. ಪ್ರಾಣಿಗಳಲ್ಲಿ ಪರಾವರ್ತಿತ ಚಾಪಗಳು ಶೀಘ್ರ ಪ್ರತಿಕ್ರಿಯೆಗಳನ್ನು ನೀಡಲು ಹೆಚ್ಚು ಪರಿಣಾಮಕಾರಿಯಾಗಿವೆ. ಈ ಹೇಳಿಕೆಯನ್ನು ಸಮರ್ಥಿಸಿ. ಪ್ರಾಣಿಗಳಲ್ಲಿ ಮಿದುಳಿನ ಆಲೋಚನಾ ಪ್ರಕ್ರಿಯೆ ಸಾಕಷ್ಟು ವೇಗವಾಗಿಲ್ಲದಿರುವುದರಿಂದ ಪ್ರಾಣಿಗಳು ಆಲೋಚನೆಗೆ ನರಕೋಶಗಳ ಸಂಕೀರ್ಣ ಜಾಲವನ್ನು ಹೊಂದಿಲ್ಲ, ಅತ್ಯಲ್ಪ ಪ್ರಮಾಣದಲ್ಲಿ ಹೊಂದಿವೆ. ಇನ್ನು ಬಿ ಪ್ರಶ್ನೆ ಇದೆ, ಮಾನವನ ಮೆದುಳಿನಲ್ಲಿ ಮೆಡುಲ್ಲಾ ಮತ್ತು ಅನುಮಸ್ತಿಷ್ಕಗಳ ಕಾರ್ಯವನ್ನು ಬರೆಯಿರಿ ಅಂತ ಕೇಳಿರ್ತಾನೆ. ಮೆಡುಲ್ಲಾ ಆಬ್ಲಾಂಗೇಟ ರಕ್ತದ ಒತ್ತಡ, ಬಾಯಲ್ಲಿ ನೀರಿರುವಿಕೆ, ವಾಂತಿಯಾಗುವಿಕೆಗಳಂತಹ ಎಲ್ಲ ಅನೈಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಿಸುತ್ತದೆ. ಇನ್ನು ಅನುಮಸ್ತಿಷ್ಕ ಏನಪ್ಪ ಅಂದರೆ ಐಚ್ಛಿಕ ಕ್ರಿಯೆಗಳ ನಿಖರತೆ ಮತ್ತು ದೇಹದ ಭಂಗಿ ಮತ್ತು ಸಮತೋಲನವನ್ನು ಕಾಪಾಡಿಕೊಳ್ಳಲು ನೆರವಾಗುತ್ತದೆ ಅಂತ ನೀವು ಬರಿಬೇಕಾಗ್ತದೆ. 36ನೇ ಪ್ರಶ್ನೆ ನೋಡಿ. ಜಠರ ಮತ್ತು ಸಣ್ಣ ಕರುಳಿನಲ್ಲಿ ಆಹಾರ ಪದಾರ್ಥಗಳ ಪಚನ ಕ್ರಿಯೆಯನ್ನು ವಿವರಿಸಿ ಅಂತ ಕೇಳಿದ್ದಾನೆ. ಸೊ ಏಪ್ರಿಲ್ 2023ರಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಬಂದಂಥ ಪ್ರಶ್ನೆ ಇದಾಗಿರ್ತದೆ. ಜಠರದಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ಜಠರದ ಗೋಡೆಯಲ್ಲಿರುವ ಜಠರ ಗ್ರಂಥಿಗಳು ಹೈಡ್ರೋಕ್ಲೋರಿಕ್ ಆಮ್ಲ, ಪೆಪ್ಸಿನ್ ಮತ್ತು ಲೋಳೆಯನ್ನು ಸ್ರವಿಸುತ್ತವೆ. ಹೈಡ್ರೋಕ್ಲೋರಿಕ್ ಆಮ್ಲವು ಪೆಪ್ಸಿನ್ ಕಿಣ್ವದ ಕ್ರಿಯೆಯನ್ನು ಉತ್ತೇಜಿಸುವ ಮೂಲಕ ಆಮ್ಲೀಯ ಮಾಧ್ಯಮವನ್ನು ಉಂಟು ಮಾಡುತ್ತದೆ. ಪೆಪ್ಸಿನ್ ಏನು ಮಾಡ್ತದಪ್ಪ, ಪೆಪ್ಸಿನ್ ಇದೊಂದು ಕಿಣ್ವವಾಗಿದ್ದು ಪ್ರೋಟೀನನ್ನು ಜೀರ್ಣಿಸುತ್ತದೆ. ಹಾಗೆಯೇ ಲೋಳೆಯು ಜಠರದ ಒಳಭಾಗದಲ್ಲಿದ್ದು ಆಮ್ಲೀಯ ಗುಣವನ್ನು ಹೊಂದಿರತಕ್ಕಂಥ ಆಹಾರದಿಂದ ಅಥವಾ ಏನು HCl ಏನಿರ್ತದಲ್ಲ ಆ ಜಠರದ ಒಳಭಾಗದಲ್ಲಿ, ಆ ಜಠರದ ಒಳಭಾಗದ ಗೋಡೆಯನ್ನು ಆ HClನಿಂದ ಏನು ಮಾಡ್ತದಪ್ಪ ಅಂದ್ರೆ ಲೋಳೆ ರಕ್ಷಿಸುತ್ತದೆ ಅಂತ ನೀವು ಬರಿಬೇಕಾಗ್ತದೆ. ಇನ್ನು ಸಣ್ಣ ಕರುಳಿನಲ್ಲಿ ನೋಡಿ, ಇದು ಮೆದೋಜೇರಕ ರಸ ಮತ್ತು ಪಿತ್ತರಸಗಳನ್ನು ಪಡೆಯುತ್ತದೆ. ಪಿತ್ತರಸವು ಆಹಾರವನ್ನು ಕ್ಷಾರೀಯಗೊಳಿಸುತ್ತದೆ. 2ನೇ ಪಾಯಿಂಟು, ಪಿತ್ತರಸದ ಲವಣಗಳು ಇಲ್ಲಿ ಕೊಬ್ಬನ್ನು ಎಮಲ್ಸೀಕರಣವನ್ನು ಗೊಳಿಸುತ್ತವೆ. ಮೆದೋಜೀರಕ ರಸದಲ್ಲಿರುವ ಪೆಪ್ಸಿನ್ ಪ್ರೋಟೀನನ್ನು ಜೀರ್ಣಿಸಲು ಸಹಾಯ ಮಾಡುತ್ತದೆ. ಲೈಪೇಸ್ ಎಮಲ್ಸೀಕರಣಗೊಂಡ ಕೊಬ್ಬನ್ನು ವಿಭಜಿಸುತ್ತದೆ. 5ನೇ ಅಂಶ, ಸಣ್ಣ ಕರುಳಿನ ಗ್ರಂಥಿಗಳು ಸ್ರವಿಸುವ ಕರುಳಿನ ರಸದಲ್ಲಿರುವ ಕಿಣ್ವಗಳು ಪ್ರೋಟೀನ್ಗಳನ್ನು ಅಮೈನೋ ಆಮ್ಲಗಳಾಗಿ, ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳನ್ನು ಗ್ಲೂಕೋಸ್ ಆಗಿ ಹಾಗೂ ಕೊಬ್ಬುಗಳನ್ನು ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್ ಆಗಿ ಪರಿವರ್ತಿಸುತ್ತದೆ. ಇಷ್ಟು ಬರೆದ್ರೆ ನಿಮಗೆ ಪೂರ್ಣಾಂಕಗಳು ದೊರೆತವೆ. ಓಕೆನಾ. ಇನ್ನು 37ನೇ ಪ್ರಶ್ನೆ ನೋಡಿ. ಗ್ಸೈಲಮ್ ಅಂಗಾಂಶದ ಕಾರ್ಯಗಳನ್ನು ಫ್ಲೋಯಮ್ ಅಂಗಾಂಶದ ಕಾರ್ಯದ ಜೊತೆಗೆ ಹೋಲಿಸಿ ಅಂತ ಕೇಳಿದ್ದಾನೆ. ಸೊ ಗ್ಸೈಲಮ್ ನೀರು ಮತ್ತು ಲವಣಗಳನ್ನು ಅಥವಾ ನಿರವಯವ ವಸ್ತುಗಳನ್ನು ಸಾಗಿಸುತ್ತದೆ. ಫ್ಲೋಯಮ್ ಆಹಾರ ಅಥವಾ ಸಾವಯವ ವಸ್ತುಗಳನ್ನು ಸಾಗಿಸುತ್ತದೆ. ಗ್ಸೈಲಮ್ನಲ್ಲಿ ವಸ್ತುಗಳ ಹರಿವು ಏಕಮುಖವಾಗಿರ್ತದೆ. ಫ್ಲೋಯಮ್ನಲ್ಲಿ ಫ್ಲೋಯಂನಲ್ಲಿ ವಸ್ತುಗಳ ಹರಿವು ದ್ವಿಮುಖವಾಗಿರ್ತದೆ, ಅಂದರೆ ಮೇಲ್ಮುಖ ಹಾಗೂ ಕೆಳಮುಖದಲ್ಲಿ ಹರಿತದೆ. ಗ್ಸೈಲಮ್ ನಳಿಕೆಗಳು ಮತ್ತು ನಾಳಗಳು ಬೇರಿನಿಂದ ಕಾಂಡಕ್ಕೆ ವಸ್ತುಗಳನ್ನು ಸಾಗಿಸುತ್ತವೆ. ಫ್ಲೋಯಂನಲ್ಲಿ ಜರಡಿನಾಳ ಮತ್ತು ಸಂಗಾತಿ ಜೀವಕೋಶಗಳು ವಸ್ತುಗಳನ್ನು ಎಲೆಗಳಿಂದ ಎಲ್ಲ ಭಾಗಗಳಿಗೂ ಸಾಗಿಸುತ್ತವೆ. ಗ್ಸೈಲಮ್ ಶೋಷಣ ಒತ್ತಡದಿಂದ ಕಾರ್ಯನಿರ್ವಹಣೆ ಮಾಡಿದರೆ ಫ್ಲೋಯಂ ಅಭಿಸರಣೆ ಒತ್ತಡದಿಂದ ಕಾರ್ಯನಿರ್ವಹಣೆ ಮಾಡ್ತದೆ. ಬಿ ಪ್ರಶ್ನೆ, ಸಸ್ಯಗಳಲ್ಲಿ ಕಂಡುಬರುವ ವಿವಿಧ ವಿಸರ್ಜನಾ ತಂತ್ರಗಳು ಯಾವುವು? ಸೊ ವಾರ್ಷಿಕ ಪರೀಕ್ಷೆ 3ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಹೆಚ್ಚಾದ ನೀರನ್ನು ಬಾಷ್ಪ ವಿಸರ್ಜನೆಯ ಮೂಲಕ ಹೊರಹಾಕುತ್ತವೆ. ಸಸ್ಯ ತ್ಯಾಜ್ಯ ಪದಾರ್ಥಗಳು ಜೀವಕೋಶದ ರಸದಾನಿಗಳಿಗೆ ಸಂಗ್ರಹವಾಗುತ್ತವೆ. ಎಲೆಗಳಲ್ಲಿ ತ್ಯಾಜ್ಯ ಪದಾರ್ಥಗಳು ಸಂಗ್ರಹವಾಗಿ ಉದುರಿ ಹೋಗುತ್ತವೆ. ಹಳೆಯ ಗ್ಸೈಲಮ್ಗಳಲ್ಲಿ ತ್ಯಾಜ್ಯ ಪದಾರ್ಥಗಳು ಅಂಟುಗಳು ಮತ್ತು ರಾಳಗಳ ರೂಪದಲ್ಲಿ ಸಂಗ್ರಹವಾಗುತ್ತವೆ. ಸಸ್ಯಗಳು ತಮ್ಮ ಸುತ್ತಲಿನ ಮಣ್ಣಿನಲ್ಲಿ ಕೆಲವು ತ್ಯಾಜ್ಯಗಳನ್ನು ವಿಸರ್ಜಿಸುತ್ತವೆ ಅಂತ ಬರಿಬೇಕಾಗ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ 4 ಅಂಕದ ಒಂದು ಪ್ರಶ್ನೆ ಕಂಡು ಬರ್ತದೆ. ಟೋಟಲ್ ಆಗಿ 4 ಅಂಕಗಳು. 38ನೇ ಪ್ರಶ್ನೆ ಈ ರೀತಿಯಾಗಿರ್ತದೆ. ಮಾನವನ ಮೆದುಳಿನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತ ಕೇಳಿದ್ದಾನೆ. ಸೊ ಯಾವ ಭಾಗಗಳಪ್ಪ ಅಂದ್ರೆ ಮಹಾಮಸ್ತಿಷ್ಕ, ಎಲ್ಲ ಭಾಗಗಳನ್ನು ಗುರುತಿಸಿಬಿಡಿ. ಸೊ ಈಸಿಯಾಗಿದೆ. ಮೆದುಳಿನ ಚಿತ್ರ ಸುಲಭವಾಗಿ 4 ಅಂಕಗಳನ್ನು ಗಳಿಸ್ತಕ್ಕಂಥ ಚಿತ್ರ ಇದು. ಮಹಾಮಸ್ತಿಷ್ಕ ಆಗಿರ್ಬೋದು, ಮುಮ್ಮೆದುಳು, ಹೈಪೋಥಲಾಮಸ್, ಪಿಟ್ಯುಟರಿ ಗ್ರಂಥಿ, ಹಿಮ್ಮೆದುಳಿನಲ್ಲಿ ಪಾನ್ಸ್, ಮೆಡುಲಾ ಆಬ್ಲಾಂಗೇಟ, ಅನುಮಸ್ತಿಷ್ಕ, ಮಿದುಳು ಬಳ್ಳಿ ಹಾಗೂ ಮಧ್ಯ ಮೆದುಳು. ಸೊ ಇದು ಮಾನವನ ಮೆದುಳಿನ ರಚನೆ ಆಗಿರ್ತದೆ. ಸೊ ಚಿತ್ರವನ್ನು ಬಿಡಿಸಿ 4 ಅಂಕಗಳನ್ನು ಸುಲಭವಾಗಿ ನೀವೇನು ಮಾಡ್ಬೋದು, ಗಳಿಸ್ಬೋದು. ಓಕೆನಾ. ಸೊ ಇದಾಗಿತ್ತು ಇಂದಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ನಮಗೆ ಹೆಚ್ಚು ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹ ನೀಡುತ್ತೆ ಅಂತ ಹೇಳ್ತಾ
ಇಷ್ಟೊತ್ತು ವಿಡಿಯೋ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.